ನಮ್ಮ ಅತ್ತೆಗೆ ನಾನೇ ಹಿಂಗೆ ಮಾಡ್ಬಿಟ್ನಲ್ಲ ನಮ್ಮ ಅತ್ತೆಯವ್ರಿಗೆ. ಆಗ ನಮ್ಮ ಅತ್ತೆಯವ್ರು ಏನಾದ್ರು ಮಾಡ್ಕೊಂಡು ಕುಡಿಬೇಕು ತಾನೇ. ಥು, ನಾನು ಹೋಗಿ ಮನಿಕೋಗ್ಬಿಟ್ಟೆ. ಏನೇನೋ ಕಲ್ತ್ಕೊಂಡು ಭಾರತಿ ಕುಡಿತಾಳೆ, ಅವಳು ನಿಗ್ರೋಯ್ತಾಳೆ, ಅವಳು ಹಾಳಾಗೋಯ್ತಾಳೆ, ಯಾಕೊಟ್ಟೋಯ್ತಾಳೆ ಅನ್ಕೊಂಡು ಹಿಂಗಾಗೋಯ್ತು. ಏನು ಮಾಡೋಣ ಈಗ. ನಮ್ಮ ಅತ್ತೆಯವರು ಏನು ನಂಗೆ ಹೊಟ್ಟೆ ಉರಿತ ಕೂತದೆ. ನಮ್ಮ ಅತ್ತೆಯವ್ರ ಮುಖ ಎಲ್ಲ ನೋಡಿದ್ರೆ ಎಲ್ಲ ಸುಸ್ತಾಗಿ ಹೋಗ್ಬಿಟ್ಟವ್ರೆ. ಹೇಳ್ಬಿಡ್ತೀನಿ, ನಂಗೆ ಸುಳ್ಳು ಹೇಳೋಕೆ ನಮ್ಮ ಅತ್ತೆಯವ್ರಿಗೆ. ನಂಗೆ ಹೊಟ್ಟೆ ಉರಿತದೆ, ನಾನು ಸುಳ್ಳುಗಳು ಹೇಳೋಕ್ಕಿಲ್ಲ ಕಣವ ನಮ್ಮ ಅತ್ತೆಯವ್ರಿಗೆ. ನಾನು ಹೇಳ್ಬಿಡ್ತೀನಿ, ನಾನು ಒಪ್ಕೊಬಿಡ್ತೀನಿ. ಹಿಂಗೆ ಕಣತೆ ಅಂತ ಬೈದ್ರೆ ಸಿಕ್ಕಿಲ್ಲ, ಬೈದ್ರೆ ಬೈಕೊಳ್ಳಿ, ನನ್ನ ಜೊತೆನೇ ತಪ್ಪು. ಒಪ್ಕೊಬಿಡ್ತೀನಿ ನಮ್ಮ ಅತ್ತೆಯವ್ರ ಜೊತೆಗೆ. ನನಗೆ ಅವ್ರ ಕಷ್ಟ ನೋಡೋಕ್ಕಾಯ್ತಲ್ಲ ನನಗೆ. ಅಲ್ಲ, ಎಂಥ ಕೆಲಸ ಆಗ್ಬಿಟ್ಟದೆ ಪಾಪ ನಮ್ಮ ಅತ್ತೆಯವರು. ನನ್ನಿಂದ ಹೆಂಗೆ ಸಂಕಟ ಅನುಭವಿಸ್ತಾ ಕೂತವ್ರೆ. ಏನು ಗೊತ್ತಾಯ್ಕಿಲ್ವ ಇವ್ರಿಗೆ. ಎತ್ಕೊಂಡು ಮಡಗಿರೋ ಜ್ಯೂಸ್ನ ಕುಡ್ಕೊಂಡವ್ರಲ್ಲ. ಅದೇನೇ ಮಗ, ಅದೇನಂಗೆ ನಿಂತಿದ್ದಿ ಮತ್ತೆ ಬೇಜಾರು ಮಾಡ್ಕೊಬೇಡಕನತ್ತೇನೋ ಹೇಳ್ಬೇಕು. ಅಯ್ಯೋ ನಮ್ದು ಹೇಳಿ ಇದು ಹಾಕೂತದೆ, ಏನು ಹೇಳ್ಬೇಕು ನಿಮಗ. ಅದೇ ಕನತ್ತೆ. ಮತ್ತೆ ಪಾರ್ವತಿ ಜಾಸ್ತಿ ಜಂಬಾಡ್ತಿದ್ಲಲ್ಲ, ಅದಕ್ಕೆ ಅವಳಿಗೆ ಏನಾರು ಮಾಡಬೇಕು ಅಂದ್ಬಿಟ್ಟು ಅವಳು ಜ್ಯೂಸ್ಗೆ ಬೇದಿ ಮಾತ್ರ ಹಾಕ್ಬಿಟ್ಟಿದ್ದು ನಾನೇ. ಅದನ್ನ ನೀವು ಎತ್ಕೊ ಕುಡ್ಕೊಬಿಟ್ಟಿದ್ದೀರಿ. ಏನೇ ಲೇ, ಏನು ಮಾತಾಡ್ತಿದ್ದಿ? ತಲೆಗೆಲ್ಲ ಕೆಟ್ಟೋಗಿದ್ದದ ನಿನಗೆ? ಅದಕ್ಕೆ ಯಾಕನ್ನತ್ತೆ ಬೈಬೇಡ ಅಂತಂದಿದ್ದು. ಅಲ್ಲ, ನನ್ನ ದೇವ್ರಣೆಗೂ ಹಿಂಗೆ ಆಯ್ತದೆ ಅಂತ ಅನ್ಕೊಂಡಿದ್ದಿಲ್ಲ ನಾನು. ನಿಮಗೆ ಮಾಡಬೇಕು ಅಂತಲ್ಲ, ನಾನು ಏನು ಮಾಡಿಲ್ಲ. ಅದೇ ನಾನು ಅವಳಿಗೆ ಹಾಕಿದ್ದು ಅದನ್ನ ನೀವ್ಯಾರ ಎತ್ಕೊ ಕುಡಿಯೋಕೆ ಹೇಳಿದ್ದು. ನೀನು ನನ್ಗಾರು ಹೇಳಿದ್ರೆ ಎತ್ಕೊ ಕುಡಿತೀನಿ ಅಂತವ. ನಂದೇನು ತಪ್ಪಿಲ್ಲ. ಅದಕ್ಕೆ ನಂಗೆ ಹೊಸಿ ಬೇಜಾರಾಯ್ತಲ್ಲ ಆಗ್ಲಿಂದವ. ನಾನು ಪಾರತಿಗೆ ನಂಗೆ ಮಾಡೋದು ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೊ ಕೂತಿದ್ರಲ್ಲ. ಪಾರತಿ ಹೊಟ್ಟೆ ಉರಿಸ್ತಿದ್ದಲ್ಲ ನಿಮ್ಮನ್ನ ಸಂಜೆ ಗಂಟವ. ಆಮೇಲೆ ಅವಳು ನಿಮಗೆ ಮರ್ಯಾದೆ ಕೊಡೋಕ್ಕಿಲ್ಲ, ಆಮೇಲೆ ನಿಮಗೆ ಬೈಯೋದು ಮಾಡೋದನ್ನೆಲ್ಲ ಮಾಡ್ತಿದ್ಲಲ್ಲ. ಅದಕ್ಕೆ ನನಗೆ ಹೊಟ್ಟೆ ಉರಿದು ಬಿಡ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಏನಾರು ಮಾಡಿ ಅವ್ರಿಗೆ ಬೇದಿ ಮಾತ್ರ ಹಾಕ್ಬಿಟ್ಟು ಬೇದಿ ಮಾಡಿಸ್ಬಿಡೋದು ಅಂದ್ಬಿಟ್ಟು ಹಂಗೆ ಮಾಡಿದೆ. ಅಂತ ನೋಡಿದ್ರೆ ನೀವು ಎತ್ಕೊ ಕುಡ್ಕೊಬಿಟ್ಟಿದ್ದೀರಿ ಜ್ಯೂಸ. ಕೇಳ್ದಾನೆ ಮಾಡ್ದಾನೆ ಅದೇ ಕತೆ. ಅದೇ ಹಂಗೆ ಮಾಡೋಕ್ಕೋದ್ರಿ ನೀವು. ಏನು ಕೇಳೋಕ್ಕೂ ಇಲ್ಲ, ಮಾಡೋಕ್ಕೂ ಇಲ್ಲ, ಎಲ್ಲ ಕಿತಾಪತಿನೂ ಮಾಡ್ಕೊತಿದ್ದೀರಿ. ನನಗೆ ಎಷ್ಟು ಹೊಟ್ಟು ಉರಿತದೆ ಗೊತ್ತಾ ನೀವು ಹಿಂಗೆ ಮಾಡ್ಕೊಂಡಿರೋದು ನೋಡಿ. ನಿಮ್ಮ ನೋಡೋಕ್ಕಾಯ್ತಲ್ಲ ನನಗೆ ಕಣ್ಣಲ್ಲಿ ಹೊಟ್ಟು ಉರಿದೋಯ್ತಾ ಕೂತದೆ. ಅದಕ್ಕೆ ಹಿಂಗೆ ಅರ್ಧಕ್ಕೆ ಕೂತಿದ್ದೀರಿ ನೀವು. ಗೊತ್ತಾಯ್ಕಿಲ್ವ ನೋಡ್ಕೊಂಡು ಕುಡಿಬೇಕು ಅಂತ. ಅತ್ತೆ ತಪ್ಪಾಯ್ತು ಕಣತ್ತೆ. ಬೇಕು ಅಂತ ಮಾಡಲಿಲ್ಲ, ಅವಳಿಗೆ ಮಾಡೋಕ್ಕೋಗಿ ಹಿಂಗಾಗೋಯ್ತು. ಅಲ್ಲ ಕಣ್ಣೆ ಮಗ, ನಮ್ಮ ನಿಗ್ರಿಸ್ಬಿಡ್ತಿದ್ದಲ್ಲ ನೀನು. ಅದೇ ಬಿಡ್ತು ಅನ್ನು. ಅಲ್ಲ ಎಂತ ಮಾತಾಡಿ ನೀನು, ಅದಕ್ಕಿಂತ ಮಾತಾಡಿ ಮತ್ತೆ ಬಿಡ್ತು ಅನ್ನು. ಯಾವುದೇ ಕಾರಣಕ್ಕೂ ನಾನು ಇಂಥ ಕೆಲಸ ಮಾಡೋಕ್ಕೂ ಹೋಯ್ತಿಲ್ಲ ಕತೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ನಿನ್ನ ಸಾಯಿಸ್ಬಿಟ್ಟು ನನಗೇನು. ನಾನು ಎಲ್ಲ ಮಾಡಿದ್ದು ನಿಮ್ಮ ಒಳ್ಳೇದಕ್ಕೆಯ. ನಾನು ನಿಮಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು ಆಯ್ತದೆ ಅಂತ ನನಗೇನು ಗೊತ್ತು. ನಿಮ್ಗೇನಾರು ಮಾಡೋದಿದ್ದರೆ ನಾನೇ ಅದಕ್ಕೆ ನಿಮ್ಮ ಮುಂದೆ ಬಂದ್ಬಿಟ್ಟು ಹಿಂಗೆ ಕರತ್ತೆ ನಾನೇ ಮಾಡಿದೆ ಅಂತ ಒಪ್ಕೊತಿದ್ದೆ. ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ನನಗೆ ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ. ನಮ್ಮ ಅತ್ತೆಗೆಲ್ಲ ಹಿಂಗೆ ಮಾಡ್ಬಿಟ್ನಲ್ಲ ಅಂತ. ನನಗಂತೂ ಏನೊಂದು ಪಾಪಿ ಇರಬಾರ್ದು ತಗೊಳ್ಳಿ. ಏನೇನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತು. ನನಗೆ ಭಾರಿ ಬೇಜಾರಾಯ್ತದೆ ಕಣತ್ತೆ. ನಿಮ್ಮಿಬ್ರಿಗಿಂತ ಕೆಲಸ ಮಾಡ್ಬಿಟ್ನಲ್ಲ, ನಿಮ್ಮಿಬ್ರಿಗೆ ಹಿಂಗೆ ಆಗೋಯ್ತಲ್ಲ ಅಂತ ಬೇಜಾರಾಯ್ತದೆ. ನಾನು ಅನ್ಕೊಂಡೈತಿಲ್ಲ ಇದೆಲ್ಲ ಹಿಂಗೆ ಆಯ್ತದೆ ಅಂತ. ಅದರದ್ದು ಮುಂದೆ ಪಾರತಿಗೆ ಮಾಡೋಕ್ಕೋಗಿ ಹಿಂಗಾಗೋಯ್ತು. ಅವಳಿಗೆ ಏನೇ ಮಾಡಿದ್ರು ಏನೇ ಮಟ್ಟಿದ್ರು ಏನು ಐಕಿಲ್ವಲ್ಲತ್ತೆ. ಅದೇ ಕತೆ. ಅವಳೇನು ಮನ್ಸನೋ ಇಲ್ಲ ದಯ್ಯನೋ. ಏನಾರು ಮಾಡಿದ್ರೆ ನಮಗೆ ಆಗೋಯ್ತದಲ್ಲ. ಏನಾರು ಮಾಡಿ ಅವಳಿಗೆ ಏನಾರು ಗತಿ ಕಟ್ತೀನಿ, ಸುಮ್ಮನಿರು. ನಮ್ಮ ಅತ್ತೆ ಕಷ್ಟಪಟ್ಟಿರೋದಲ್ಲ, ಮಾಡ್ತೀನಿ ಅವಳಿಗೆ. ಅನ್ಭವಿಸ್ಬೇಕು ಅವಳು ಚೆನ್ನಾಗಿ ಅನ್ಭವಿಸಿ ಸಾಯ್ಬೇಕು ಅವಳು. ನಾನೇನೋ ಮಾಡೋಕ್ಕೋರೆ ಎಲ್ಲ ನಮ್ಮ ಅತ್ತೆ ತಿರುಗಿ ಆಯಿತು. ನನಗಂತೂ ಏನೋ ಒಳ ಬರೋಂಗೆ ಆಯ್ತಾ ಕೂತದೆ. ನನ್ನಿಂದ ನಮ್ಮ ಅತ್ತೆಯವ್ರಿಗೆಲ್ಲ ಹಿಂಗೆ ಮಾಡ್ಬಿಟ್ನಲ್ಲವ ಏನು ಎತ್ತ ಅಂತ ಓಸಿ ಬೇಜಾರಾಯ್ತಲ್ಲ ಕಣತ್ತೆ ನನಗೆ. ಅಷ್ಟಿಷ್ಟೆಲ್ಲ ಭಾರಿ ಬೇಜಾರಾಯ್ತದೆ ನನಗೆ. ಥೂ, ಮನ್ಸಿನಲ್ಲೂ ಅನ್ಕೊಳ್ತಿದ್ದಿಲ್ಲ ನನ್ನಿಂದ ನಮ್ಮ ಅತ್ತೆಯವ್ರಿಗೆ ಹಿಂಗೆ ಆಗೋಯ್ತದೆ ಅಂತ. ಅದು ಯಾರ ಮುಖ ನೋಡಿದ್ನ ಇವತ್ತು ಎದ್ಬಿಟ್ಟು ಎಲ್ಲ ಏನೇನೋ ಯೋಚನೆ ಮಾಡೋಕೋದೆ. ಅವ್ಳಿಗೆ ಮಾತ್ರೆ ಹಾಕ್ಬಿಟ್ಟೆ ಕಣತೆ. ನಾವು ಹಿಂಗಾಗೋಯ್ತು. ಏನು ಅನ್ಕೋಬೇಡ ಕಣತೆ, ನೀನು ಕಾಲು ಕಟ್ಕೊತೀನಿ. ಮತ್ತು ನೀನು ದಮ್ಮಯ್ಯ ಕಣತೆ, ನಾನು ಏನು ಬೇಕು ಅಂತೇನು ಮಾಡಲಿಲ್ಲ ಕಣತೆ. ಅವಳಿಗೆ ಮಾಡೋಕೆ ಹೋಗಿದ್ದು ಅದು ನಿಮ್ಗಾಗೋಯ್ತು. ಅಲ್ಲ, ನೀವರವೇ ಕೇಳ್ಕೊಂಡು ಮಾಡ್ಕೊಂಡು ಆ ಜ್ಯೂಸ್ ಏನೋ ಎತ್ತವೋ ಅಂತ ಯೋಚನೆ ಮಾಡ್ಬಿಟ್ಟು ನೀವು ಕುಡಿಯೋದು ಮಾಡೋದು ಮಾಡಬೇಕು ತಾನೇ. ಕಣ್ಕಂಡದ್ನೆಲ್ಲ ಬಾಯಿಗೆ ಹಾಕೊಬಿಡ್ತಿದ್ದೀರಲ್ಲ. ಇನ್ನೊಂದ್ಸಲ ಹಾಕೊಳಕ್ಕೆ ಹೋಗ್ಬೇಡಿ. ಸಿಕ್ಕಿದ್ನೆಲ್ಲವ ನನಗೇನು ಗೊತ್ತಿತ್ತು. ಅದನ್ನ ಅವಳು ನಂದಿನಿ ಅವಳಿಗೆ ಮಡಗಿದ್ದು ಪಾರತಿಗೆ ಜ್ಯೂಸ. ಅವಳು ಏನು ಕುಡ್ದಿಲ್ಲ. ಏನು ಅವಳು ಕುಡ್ದಿದ್ರೆ ಗ್ಯಾರಂಟಿ ಅವಳಿಗೆ ಬೇದಿ ಆಗೋದು. ನೀವೆಲ್ಲ ಕುಡ್ದಿದ್ರಲ್ಲ ಜ್ಯೂಸ, ಏನು ಅವಳು ಹಬ್ಬ ಕುಡ್ದಿದ್ದಿಲ್ಲ, ಬಂದು ಕುಡಿತಾಳೆ ಅವಳು ಅಂದ್ಬಿಟ್ಟು ನಂದಿನಿ ಕರಿತಿದ್ಲು ಬಾ ಕುಡಿ ಅಂತವ. ಅದಕ್ಕೆ ಅವಳು ಬತ್ತಾಳೆ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಅವಳು ಬರ್ನೂ ಇಲ್ಲ ಏನೂ ಇಲ್ಲ. ಅದನ್ನ ಎತ್ಕೊಬೇಡಿ, ನೀವು ಬೇರೆ ಕುಡ್ಕೊಂಡಿದ್ದೀರಿ, ಅದಕ್ಕೆ ಹಿಂಗೆ ಆಗೋಗುತ್ತೆ ಕರತ್ತೆ. ಅಲ್ಲ ನೋಡಿ ಅವಳು ಎಂಥವಳ. ನಂದಿನಿ ಹೊಸಿಗೆ ಹೋಗೋರೇನಿಲ್ಲ ಜ್ಯೂಸ್ ಕುಡಿ ಅಂತ. ಆದರೂ ಕುಡ್ದಿಲ್ವಲ್ಲ ಅವಳಿಗೆ ಭಾರಿ ಅವಳಕಂತ ತಗೊಳ್ಳಿ ಭಾರಿ ಇದ್ದಾವಳೆ. ಏನಾರು ಮಾಡಿದ್ರೆ ನಾವು ಏನಾರು ಬಿಟ್ಟರೆ ತಿನ್ನೋಕ್ಕೆ ಇಲ್ಲ ಕಣತ್ತೆ. ಅವಳು ಏನು ತಿನ್ನೋಕ್ಕಿಲ್ಲ.
ಆ, ಏನು ಏನೋ ವಿಸ ಹಾಕ್ಬಿಡೋರಂಗೆ. ನೇ ಮಗ ಏನಾರು ಮಾಡುವ ನೀ ಮಾಡಿದ್ಯಲ್ಲ ಸರಿಲ್ಲ ಕಣ್ಣೆ ಮಗ ಇದು. ಒಂಚೂರು ಅಂದರೆ ಒಂಚೂರು ಸರಿಲ್ಲ. ಹಾಂ ಅಲ್ಲ ಅದಕ್ಕೆ ಅದಕ್ಕೆ ಅಂತವ ಹೋಗು. ನನಗಂತೂ ಭಾರಿ ಬೇಜಾರಾಗೋಯ್ತು ಕತೆ. ಎಷ್ಟು ಇದು ಹೆಂಗೆ ಅಲ್ಲ ಕಣ್ಣೆ ಮಗ, ಎಷ್ಟು ಇದಾಗೋಯ್ತವ, ಎಷ್ಟು ಬೇಜಾರಾಯಿತು. ನೀನು ಇಂಥ ಕೆಲಸ ಮಾಡ್ತಿದ್ದಿ ಅಂತ ನಾನು ಅನ್ಕೊಂಡಾಯ್ತಿದ್ದಿಲ್ಲ. ಅದುವೇ ನಿಮ್ಮ ಅತ್ತೆದಿರ್ಗೆ ನಮ್ಮ ಜೀವ ಹಂಗೆ ಹಿಂಗೆ ಅಂತಿದ್ದಿ ನೀನು ನಮ್ಮನ್ನ. ನಿನ್ನ ಜೀವ ಅಂತಿದ್ದಿ ಇಂಥ ಕೆಲಸನ ಮಾಡೋದು. ಅಲ್ಲ ಕಣತ್ತೆ, ನಾನು ಹೇಳ್ತಾವನಿ ತಾನೇ, ಏನು ಬೇಕು ಬೇಕು ಅಂತ ಏನು ಮಾಡಿಲ್ಲ, ಅದು ಹಂಗೆ ಆಗೋಯ್ತು, ಮಿಸ್ ಆಗೋಯ್ತು ಅಂತ. ಆದರೂ ನೀನು ಅದನ್ನೇ ಹೇಳಿ ಹೇಳಿ ಬೇಜಾರು ಮಾಡ್ತಾ ಕೂತಿದ್ಯಲ್ಲತ್ತೆ ನೀನು. ನನಗೆ ಈಗಲೇ ಬೇಜಾರಾಯ್ತಾ ಕೂತದೇನೆ ಮತ್ತೆ ತಿರ್ಗಿಂತ ಕೆಲಸ ಮಾಡಿಬಿಟ್ಟಲ್ಲ ಅಂತ. ಅದು ಅಲ್ಲದೆ ಮಧ್ಯದಲ್ಲಿ ನೀನು ಬೇರೆ ಹೆಂಗೆ ಮಾಡ್ತಾ ಕೂತಿದ್ಯಲ್ಲ. ತಪ್ಪಾಯಿತು ಕರೆತೇನೆ, ಬೇಕು ಅಂತೇನು ಮಾಡಲಿಲ್ಲ, ನಾನು ಪಾರತಿಗೆ ಮಾಡಿದ್ದು. ನಾನು ನಿಮ್ಗೆ ಏನಾದ್ರು ಮಾಡಬೇಕು ಅನ್ಕೊಂಡಿದ್ದೆ ಆರಾಮಾಗಿ ಮಾಡಿಬಿಟ್ಟು ಸುಮ್ಮನೆ ಇರೀನಿ. ನಾನು ನಿಮಗೆ ಅದಕ್ಕೆ ಹೇಳ್ತಿದ್ದೆ ಹೇಳು. ನೀವು ನಿಮ್ಮ ಕಂಡ್ರೆ ನಂಗೆ ಭಾರಿ ಆಸೆ ಇನ್ನೇರಿದ್ದೀರಿ ಮನೇಲಿ. ನಾನು ಹೇಳಂಗೆ ಕೇಳ್ಕೊಂಡು ನನಗೆ ಏನು ಬೇಕು ಎಲ್ಲ ನೀವು ಮಾಡೋರು. ನಾನು ನಂಗೆ ಮಾಡೋಕ್ಕದ ಚೆನ್ನಾಗಿ ಮಾತಾಡ್ತಿದ್ದೀರಿ ಅಂತ ತಗೊಳ್ಳಿ ಏನಾರು ಹೋಗ್ಲಿ. ನೀ ಯಾಕೆ ಹೋಗ್ಲಿ ಬಿಡು. ಆ ಮುಗಿನ ಅದಕ್ಕೆ ಹೊಟ್ಟೆ ಉಡ್ಸ್ತಾ ಇದ್ದೀನಿ ನೀನು. ಏನು ಆಯಿತು ಇನ್ನೇನು ಮಾಡೋಕ್ಕದು. ಏ ಮಗ ಏನೋ ನಮಗೆ ಮಾಡಿದ್ದದ ಸುಮ್ಮ ಬಿಡವ ಸಿಕ್ಕಿಲ್ಲ. ಇನ್ನೇನು ಮಾಡೋಕ್ಕಾಗಿಲ್ಲ, ಆಗಿತ್ತಾಯಿತು ಅನುಭವಿಸು ಆಯಿತು. ಇನ್ನೇನು ಈಗ ಪರವಾಗಿಲ್ಲ ಸುಮಾರಾಗ ಅದು ಹೊಸ ಇನ್ನೊಂದ್ಸಲ ಏನಾರು ಮಾಡೋದಕ್ಕೆ ಹುಷಾರು ಇರಲಿ. ನಂದಿನಿ ಅವಳೆ ಮುಗ ಅದೇ ಹುಷಾರು ಕಣ್ಣೆ ಸುಮ. ಆಮೇಲೆ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಇಲ್ಲ ಕತ್ ಬಿಡತ್ತೆ. ನಂದಿನಿ ಮಗುಗೆ ನಾನು ಮಾಡೋಕ್ಕೆ ನನಗೆ ಹುಚ್ಚು ಬಂದಿದ್ದದ. ಹುಚ್ಚು ಅಂತಲ್ಲ ಕಣ್ಣೆ ಮಗ, ಆಮೇಲೆ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಅಂತ. ಆಮೇಲೆ ನನ್ನ ಮಗಳು ಕಣವ ಕಾಲು ಬೇಕಾದ್ರೆ ಬಿದ್ದು ಬಿಡ್ತೀನಿ. ಆಮೇಲೆ ಮುಗಿಗೆ ಒಂಚೂರ ಹೆಚ್ಚು ಕೆಂಬಳು ನೆಗಡಿ ಆಗ್ಬಿಟ್ರೆ ಬರೀ ಕೆಂಬಿಟ್ರೆ ಸಾಕು ಅಲ್ಲಿಂದ ಓಡ್ಬತ್ತಾನೆ ನನ್ನ ಮಗ ಕರಿಗೆ. ಹೆಂಗೆ ಏನು ಎತ್ತ ಅನ್ಕೊಂಡು ಅಲ್ಲಿಂದನೇ ಓಡ್ಬತ್ತಾನೆ. ಏನಾರು ಹೆಚ್ಚು ಕಡಿಮೆ ಆದರೆ ನಂಬಿಟ್ಟು ಕೊಟ್ಟನ ನನ್ನ ಹಾಟ್ಕಳ. ಹುಷಾರು ಏನಾರು ಮಾಡೋದಿದ್ರೆ ಹುಷಾರಾಗಿ ಮಾಡಿ ಹೇಳ್ಬಿಟ್ಟು ಮಾಡು. ನಂದಿನಿಗೆ ಹೇಳ್ಬಿಟ್ಟು ಅವಳಂತೂ ಇವಳು ಇನ್ನು ನಮ್ಮನೆ ಸಿಗಿಸ್ಬಿಡ್ತಾಳೆ. ಇಲ್ಲ ಕತ್ ಬಿಡತ್ತೆ. ಇನ್ನೇನಾರು ಮಾಡೋದಿದ್ರೆ ಎಲ್ಲನೂ ನಿನಗೆ ಹೇಳ್ಬಿಟ್ಟೆ ಮುಟ್ಬಿಟ್ಟೆ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ನಾನು ಏನೋ ಅತ್ತೆಗೆ ಸರ್ಪ್ರೈಸ್ ಕೊಡೋದ ಅಂತ ಅಂದ್ಬಿಟ್ಟಾಗ ಮಾಡಿದೆ. ಅದು ನೋಡಿದ್ರೆ ನನಗೆ ಸರ್ಪ್ರೈಸ್ ಆಗೋಯ್ತು. ಅದಕ್ಕೆ ಭಾರಿ ಬೇಜಾರಾಯ್ತದೆ. ಇನ್ನೇನು ಮಾಡೋಕ್ಕಿಲ್ಲ, ಇನ್ನೊಂದ್ಸಲ ಮಾಡೋಕ್ಕಿಲ್ಲ ಬಿಡತ್ತೆ. ಇನ್ನೊಂದ್ಸಲ ಮಾಡೋಕ್ಕಿಲ್ಲ ಕತೆ, ತಲೆ ಕೆಡಿಸ್ಕೊಬೇಡ. ನನಗೆ ಹುಸಿ ಬೇಜಾರಾಯ್ತಾ. ಅಯ್ಯವ್ವ ಭಾರಿ ಬೇಜಾರಾಗೋಯ್ತು ನನಗಂತೂ. ಸಿಕ್ಕಿಲ್ಲ ಬಿಡು, ಇನ್ನೇನು ಮಾಡೋಕ್ಕದು, ಆಗಿದ್ದ ಆಗೋಯ್ತು. ಇನ್ನೊಂದ್ಸಲ ಇಂಥ ಕೆಲಸ ಮಾಡಬೇಡ, ಸೊಸಿಲ ಹೇಳಂಗೆ ಇನ್ನೊಂದ್ಸಲ ಹಂಗೆ ಮಾಡೋಕೆ ಹೋಗ್ಬೇಡ. ಹುಷಾರು. ಅಕ್ಕರಿಗೆ ನನ್ನ ಮಗ ಸರಿಯಿಲ್ಲ. ಅಕ್ಕ ನೋಡೋಕೆ ಕರ್ಗಿದ್ರು ಭಾರಿ ತಲೆ ಅದೇ ನನ್ನ ಮಗನಿಗೆ. ಎಲ್ಲನೂ ಕಂಡು ಹಿಡಿದು ಬಿಡ್ತಾನೆ. ಓಸಲು ಹಂಗೆ ಏನೋ ಕಿತಾಪತಿ ಮಾಡೋಕೆ ಹೋಗಿ ಸಿಕ್ಕಾಕೊಂಡು ಏನೇನೋ ಆಗೋಯ್ತು ಕತೆ ಎಲ್ಲವ. ಆಮೇಲೆ ಓದಿಸಿ ಹೇಳ್ಕೊಟ್ಟನು. ಈಗ ಅಂತೇಳಿ ಏನು ಮಾಡೋಕೆ ಹೋಗ್ಬೇಡ, ಹುಷಾರಾಗಿ ಮಾಡು. ಆಮೇಲೆ ನಂದಿನಿ ಹೋಗೋ ಗಂಟೆ ಅದು ಕೈಯಾಗಕ್ಕೆ ಹೋಗ್ಬೇಡ. ಏನಾದ್ರು ಮಾಡಬೇಕು ಅಂದರೆ ಹೊಸಿ ಹೇಳ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಮಾಡು ಆಯಿತಾ. ಸುಮ್ಮನೆ ನೀನೇ ದೊಡ್ಡ ದೊಡ್ಡ ನಿರ್ಧಾರನೆಲ್ಲ ತಗೋಬೇಡ ನೀನು. ಸರಿ ಕಣತೆ, ನಾನು ಏನು ಮಾಡೋಕ್ಕಿಲ್ಲ ಕಣ್ ತಕೋ. ಬೇಜಾರು ಮಾಡ್ಕೋಬೇಡಿ, ನಾನು ಬೇಕು ಅಂತೇನು ಮಾಡಲಿಲ್ಲ. ಬುಡ್ನೆ ಮಗ ಇನ್ನೇನು ಮಾಡೋಕ್ಕದು, ಸಿಕ್ಕಿಲ್ಲ ತಲೆ ಕೆಡಿಸ್ಕೊಬೇಡ ಬಿಡು. ಇನ್ನೇನು ಮಾಡೋಕ್ಕಾಗಿಲ್ಲ ಕತೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.